ಹಬ್ಬ ಎಲ್ಲ ಬಟ್ಟೆಗಳೆಲ್ಲ ಆಯಿತು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಅಯ್ಯೋ, ಪಾತ್ರೆ ಎಲ್ಲ ತೊಳೆದೇ ಇಲ್ಲ ನಾನಿನ್ನು. ಬರೀ ಬಟ್ಟೆ ಅಷ್ಟೇ ಹೋಗಿದ್ದೀನಿ. ಇನ್ನೂ ಪಾತ್ರೆ ಬೇರೆ ತಿಕ್ಕಬೇಕಲ್ಲ. ಈ ಪಾತ್ರೆ ಎಲ್ಲ ಹೆಂಗೆ ತಿಕ್ಕೋದಪ್ಪ? ಇವಾಗ ನನಗೆ ಸಾಕಾಗ್ಬಿಟ್ಟೈತಿ. ಮನೆ ಕೆಲಸ ಎಲ್ಲ ಮಾಡಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟೈತಿ. ಇಲ್ಲೇ ಸ್ವಲ್ಪ ಹೊತ್ತು ಕುಂದ್ರೂ ಆಮೇಲೆ ಇಲ್ಲೇ ನೀರು ತೊಗೊಂಡು ಬಂದು ಎಲ್ಲ ಇಟ್ಕೊಂಡು ತೊಳಿತೀನಿ. ಹುಷ್ ಯಪ್ಪ, ಏನು ಬಿಸಿಲು! ಈ ಬಿಸಿಲಲ್ಲಿ ಇಷ್ಟೆಲ್ಲ ಬಟ್ಟೆ ಒಗಿಬೇಕಾದ್ರೆ ಸಾಕಾಯ್ತು. ಇನ್ನು ಪಾತ್ರೆ ಬೇರೆ ತೊಳಿಬೇಕು. ಅದನ್ನು ಹೆಂಗೆ ತೊಳಿಲಿ? ಹೊಟ್ಟೆ ಬೇರೆ ಹಸುವಾಗಿದೆ. ಹೊಟ್ಟೆಯಾಗ ಕವ ಕವ ಅನ್ನಕತ್ತದಿ. ನಾನಿನ್ನೂ ಊಟ ಮಾಡೇ ಮಾಡಿಲ್ಲ. ಇನ್ನೂ ಅಡುಗೆ ಬೇರೆ ಮಾಡ್ಬೇಕು. ಅತ್ತೆ ಏನಾದರೂ ಅಡುಗೆ ಮಾಡಕತ್ತಾಳೇನ? ಆಕೆ ಅತ್ತೆ ಅನ್ಬೇಡ ಅಂತ ಅಂದಾಳೆ. ನಾನು ಅದಕ್ಕೆ ಅನ್ನಿ ಅಡುಗೆ ಮಾಡಿ ಆಮೇಲೆ ಬಟ್ಟೆ ಮತ್ತು ಪಾತ್ರೆ ಮಾಡ್ತಾನಂತೇಳಿ ಮೊದಲು ಅವ್ನು ಮಾಡಿ ಬರೋಗಂತ ಅಂದ್ಲು. ಲೇಟ್ ಆದ್ರೆ ಹಿಂದಾಗಡೆ ನನ್ನ ಗಂಡ ಬೈದ್ರೆ ಏನು ಮಾಡಲಿ? ಅವ್ರೇನು ಬೈಯಂಗಿಲ್ಲ, ಯಾಕಂದ್ರೆ ನನ್ನ ಇಷ್ಟಪಟ್ಟ ಮದುವೆ ಆಗಿದ್ದಾರಲ್ಲ. ನಾನು ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ. ಆದ್ರೆ ಮಾವ ಅವ್ರೇನಾದರೂ ಬೈದ್ರೆ ಮೊದಲು ಅಡುಗೆ ಮಾಡೋಕೆ ನನಗೆ ಹೇಳ್ಯಾರು. ಹಿಂದಾಗಡೆ ಅಯ್ಯ ನಿನಗೆ ಹೇಳಿತ್ತು, ನೀನು ಮಾಡಿಲ್ಲ ಅಂತ ನನ್ನ ಬೈದ್ರೆ ಅಡುಗೆ ಮಾಡಿ ಪಾತ್ರೆ ತೊಳಿಲೇನ? ಯವ್ವ 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 ಯವ್ವ, ನಾನಲ್ಲಿ ಕೆಲಸ ಮಾಡ್ಬೇಕಂತೇಳಿ ಎಲ್ಲ ಲೌಕರ್ ಮಾಡಾಕತ್ತೇನೆ. ಈಗ ನೋಡಿದ್ರೆ ಆರಾಮ್ ಕುಂತಾಳಿ ನೆಳ್ಳಿಗೆ ಬಂದು. ನಾನಲ್ಲಿ ಎಮ್ಮಿಗಳಿಗೆಲ್ಲ ಮೇವು ಹಾಕೋದು ಕಾಣಿಸ್ತಾ ಇಲ್ಲ ನನಗೆ. ನೀನು ಎಷ್ಟು ವಿಶ್ರಾಂತಿ ತೊಗೊಳತ್ತೇನು? ವಿಶ್ರಾಂತಿ? ಓ, ನನಗೆ ವಯಸ್ಸಾದಕ್ಕೆ ಇಲ್ಲದಂಥ ವಿಶ್ರಾಂತಿ ನಿನಗೆ ಬೇಕಾಗ್ಯದನ? ಹಾಂ? ಅಯ್ಯೋ ಅತ್ತೆ, ಇಲ್ಲ, ಅದು ಬಟ್ಟೆ ಹೊರಗೆ ಹಾಕಿದ್ನಲ್ಲ, ಯಾಕೋ ತಲೆ ತಿರುಗಿದಂಗೆ ಆಯ್ತು. ಅದಕ್ಕಾಗೆ ಇಲ್ಲೇ ಕುಂತ್ನತ್ತಿ. ಹಲ್ಕಟ್ಟು ಮೂಳ ತೊಗೊಂಡು ಬಂದ. ಹಾಂ, ನನಗೆ ವಯಸ್ಸಾದಕ್ಕಿಗೆ ಹಸು ಆಗಿಲ್ಲ, ನೀನು ಹಸು ಆಗಿಬಿಡ್ತೇನೆ. ಏನು ಗಣಂದಾರ ಕೆಲಸ ಮಾಡಿದ್ದೀನಿ ನೀನು? ಬೆಳಗಿಂದ ಏನು ಕಿತ್ತಿದ್ದೀನಿ ನೀನು? ಎಲ್ಲ ನಾನು ಮಾಡಿದ್ದೇನೆ ಹಾರೆ ಎಲ್ಲ. ಹಾಂ, ಏನು ಮಾಡಿದ್ದು ಹೇಳಿ ನೀನು ಹಾರೆ? ಒಂದರ ಏನಾರ ಮಾಡಿದೀಯೇನು? ಹಾಂ? ಅಯ್ಯೋ ಅತ್ತೆ, ಮನೆಯೆಲ್ಲ ಕಸ ಹೊಡೆದ, ಮನೆಯೆಲ್ಲ ಒರಿಸಿ, ಅಂಗಳ ಕಸ ಹೊಡೆದ, ರಂಗೋಲಿ ಹಾಕಿ, ಆಮೇಲೆ ಎಲ್ಲ ಅಡುಗೆ ಮನೆಯೆಲ್ಲ ಸಾರಿಸಿ ಎಲ್ಲ ಮಾಡೀನಿ. ಅಡುಗೆ ನಾಷ್ಟಾಕ ಉಪ್ಪಿಟ್ಟು ಮಾಡಿದ್ನಿ, ಅಡುಗೆ ಮಾಡಿದ್ನಿ. ಈಗ ಮಧ್ಯಾಹ್ನಕ್ಕೆ ನೀವು ಬಟ್ಟೆ ಒಗೆದು ಆಮೇಲೆ ಅಡುಗೆ ಮಾಡಂತಂದ್ರಲ್ಲ, ಅದಕ್ಕೆ ಬಟ್ಟೆ ಒಗೆದ್ನಿ. ಭಾಳ ಇದ್ದು ಒಗೆದ ಕಾಸ ಬೇಸರ ಬಂತು. ಅದಕ್ಕೆ ಒಂದು ಈಟ ಕುಂತ ಆಮೇಲೆ ಅಡುಗೆ ಮಾಡಿ ಪಾತ್ರೆ ತೊಳೆದ್ರಾತಂತ ಅನ್ಕೋನಿ. ಅದಕ್ಕೆ ಕುಂತೀನತ್ತಿ ಇಲ್ಲಿ. ನನಗೆ ನೀ ಮಾಡಿ ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಎಲ್ಲ ವಿವರಣೆ ಕೊಡ್ತೀಯೇನು? ನೀನು ವಿವರಣೆ ತೊಗೊಂಡು ನಾನೇನು ಮಾಡಬೇಕು? ನಾನು ಬೆಳಗಿಂದ ಜೋಳ ಹಸಿ ಮಾಡಿ, ಗೋಧಿ ಹಸಿ ಮಾಡಿ, ಇದನ್ನೆಲ್ಲ ನೀನು ಮಾಡ್ದೇನ? ಹಿಟ್ಟೆಲ್ಲ ಖಾಲಿ ಆಗೈತಂತ ನಾನು ಮಾಡಿಟ್ರೆ ತಾನು ನನಗೆ ವಿವರಣೆ ಕೊಡ್ತಾಳೆ. ವಿವರಣೆ ಅದನ್ನ ಅಲ್ಲೇ ನಿನ್ನ ಮನೆಯಾಗ ಇಟ್ಕೋ. ನನ್ನ ಮುಂದೆ ಏನಿಲ್ಲ ನಡೆಯಂಗಿಲ್ಲ. ನೆನ್ಪಿಟ್ಕ ನೀನು. ನೋಡೇ ಬಿತ್ರಿ, ನಾನು ಹೇಳ್ತಾನೆ ಸರಿಯಾಗಿ ಕೇಳಿಸ್ಕ. ನನ್ನ ಮನೆಯಾಗ ಪಟ ಕೆಲಸ ಆಗಿರ್ಬೇಕು, ಅಡಿಗೆ ಆಗಿರ್ಬೇಕು. ನೀನು ಹೆಂಗೆ ಮಾಡ್ತಿದ್ದು ಬಿಡ್ತಿದ್ದಿ ನನಗಂತೂ ಗೊತ್ತಿಲ್ಲ. ನನ್ನ ಗಂಡ ನನ್ನ ಮಗ ಬರೋರಾಗ ನೀನೆಲ್ಲ ಮಾಡಿ ತಯಾರಿಡ್ಬೇಕು. ನನ್ನ ಮಗಳು ಸ್ಕೂಲಿಂದ ಬರೋರಾಗ ಅದಕ್ಕೆ ಸಾಯಂಕಾಲ ಉಪ್ಪಿಟ್ಟು ಮಾಡಿಡ್ಬೇಕು, ಚಹಾ ಮಾಡ್ಬೇಕು, ಇಲ್ಲ ಚುಮ್ಮರಿ ಒಗ್ಗರಣೆ ಕೊಡ್ಬೇಕು. ಏನಾದರೂ ಒಂದು ಮಾಡಲೇಬೇಕು ನೀನು. ಹಂಗೆ ಬಿಟ್ಟೆ ಅಂದ್ರೆ ನಾನು ನೀನು ಸುಮ್ಮನೆ ಬಿಡಂಗಿಲ್ಲ. ನೆನ್ಪಿಟ್ಕ. ಇಲ್ಲ ಅತ್ತಿ, ಇವಾಗ ಹೋಗಿ ಮಾಡ್ತಾನೆ. ಮೂಳ ತೊಗೊಂಬಂದ ನನಗೆ ಮತ್ತೆ ಅತ್ತಿ ಅಂತಿ? ನೀನು ಕೇಳ್ತೇನಿಲ್ಲ ನನಗೆ ಅತ್ತಿ ಅನ್ಬೇಡ ಅಂತೇಳಿ. ನಿನ್ನ ಬಾಯಿಗೆ ಇನ್ನೊಂದು ಸರಿ ಅತ್ತಿ ಅನ್ನೋ ಪದ ಬಂತಂದ್ರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ನೆನ್ಪಿಟ್ಕ. ಬಂದ್ಬಿಟ್ಲಿ ಅತ್ತಿ ಅಂತ ಅತ್ತಿ. ನೋಡು, ಈಗ ಹೇಳತ್ತನ ಏನು ಮಾಡು, ಹೋಗಿ ಬಡ ಅಡುಗೆ ಮಾಡ್ಕೊ. ಅಡುಗೆ ಮಾಡಿ ಬಾಂಡೆ ತಿಕ್ಕಿ ಅಡುಗೆ ಮಾಡ್ತೀವಿ. ಏನಾದರೂ ಒಂದು ಮಾಡು. ನನಗೆ ಜಲ್ದಿ ಕೆಲಸ ಆಗಿರ್ಬೇಕಷ್ಟ. ಆ ದೊಡ್ಡ ಡಬ್ರಿ ಐತಲ್ಲ, ಆ ಡಬ್ರ್ಯಾಗ ಮಾಡು. ಏನು ಮಾಡ್ಬೇಕ್ರಿ ಐತಿ ಆ ದೊಡ್ಡ ಡಬ್ರ್ಯಾಗ? ಇನ್ನೂ ಕುಂತ್ಕೊಂಡು ಇಲ್ಲಿ ಕಣಿ ಕೇಳಕತ್ತಿದ್ದೇನ? ನಾನು ಎದ್ದಿದ್ದು ಮಾತಾಡ್ಬೇಕಾರೆ ನನ್ನ ಮುಂದೆ ನೀನು ಕುಂತು ಮಾತಾಡ್ತೀಯೇನ? ಅತ್ತಿ ಎಷ್ಟು ಮರ್ಯಾದೆ ಕೊಡ್ತೀಯ ಅನ್ನೋದು ಗೊತ್ತಾಗ್ತದೆ ಇದ್ರಾಗ ನಿನಗೆ. ನಿಮ್ಮಪ್ಪ ನಿಮ್ಮವ್ವ ಇದನ್ನ ಕಲ್ಸ್ಯಾರೇ ನಿನಗೆ? ಅಯ್ಯೋ ಇಲ್ಲ ಅತ್ತಿ, ಅದು ಕಾಲು ಉಸಾದಿತ್ತು ಅಂತ ಕುಂತೀನಿ. ಹೇಳ್ರಿ ಅತ್ತಿ. ಹಲಕಟ್ಟು ಮೂಳ, ಚಂದಾಗ ಇರೋದನ್ನ ಕಲ್ಕೋ. ಎಲ್ಲ ಕೆಲಸ ಹೊತ್ತಿಗೆ ಕರೆಕ್ಟಾಗಿ ಮಾಡೋದನ್ನ ಕಲ್ಕೋ. ಹೊತ್ತಿಗೆ ನಮ್ಗೆ ಊಟ ಕೊಡೋದನ್ನ ಕಲ್ಕೋ. ಅದನ್ನು ಬಿಟ್ಟು ನನಗೆ ವಾಪಸ್ ಮಾತಾಡಿದೆ ಅಂದ್ರೆ ನೀನು ಜುಟ್ಲ ನೀವು ಹಿಡಿದ ಜಗ್ಗಿ ಇವನು ಕಿತ್ತು ತೊಗೊಂಡು ಬಿಡ್ತಾರೆ. ನಮ್ಮ ಮೂಳ ತೊಗೊಂಡು ಬಂದ ಕಾಸು. ಏನು ನನ್ನ ಮುಂದೆ ನಾಟಕ ಹಚ್ಚಿದ್ದೀನಿ? ನಾಟಕ ನೀನು? ಹಾಂ, ಅಲ್ಲೇ ನಿಮ್ಮ ಊರು ಮುಂದಿಟ್ಕೋ. ಈ ನಾಟಕನೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ಮೊದಲ ಮದುವೆಗೆ ಹೋಗಿದ್ದೆಲ್ಲ ಆ ಬಿತ್ರಿ ಮುಂದೆ ಇಟ್ಕೋಬೇಕಿದ್ರೆ ಅತ್ತಿ ಅನ್ನೋ ಕತ್ತಿ ಸಿಕ್ಕಿದ್ಲಲ್ಲ ನಿನಗೆ. ಅದು ಮುಂದೆ ಮಾಡಿ ಬಂದ ಕಾಸ ನಿನಗೆ ನಾಟಕ ಹೆಚ್ಚಾಗಿಬಿಟ್ಟದ ನಿನಗೆ. ಇಲ್ಲೇ 2ನೇ ಮದುವೆ ಆಗಿ ನನ್ನ ಮಗಗೆ 1ನೇ ಮದುವೆಲೇ ನೀನು 2ನೇದಾಗಿ ಸಿಕ್ಕಿಬಿಟ್ಟಿದ್ದಿ. ಅವನ ಜೊತೆ ಏನೇನು ಚಕ್ಕಂದ ಆಡ ಬಂದಿದ್ದೋ ಏನೋ. ಈಗ ನನ್ನ ಮಗ ಬೇಕಾಗಿದ್ದೆ ನಿನಗೆ? ಹಾಂ, ನನ್ನ ಮಗ ಇನ್ನು ಯಾವ ಬೇಕಾಗ್ಯ ನಿನಗೆ? ನನ್ನ ಮಗ ಬಿಟ್ಟರೆ ಇನ್ನೊಬ್ಬನ ಆಗಿ ಹೋಗಾಕಿದೆಯೋ ಏನೋ ನೀನು? ಅಯ್ಯೋ ಅತ್ತಿ, ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ಅತ್ತಿ. ಕೂದಲ ಬಿಡ್ರಿ ಅತ್ತಿ, ಅತ್ತಿ ಕೂದಲ ಬಿಡ್ರಿ. ಅಯ್ಯೋ, ನೀವು ಕೂದಲ ಜಗ್ಗಿದ್ರೆ ನನಗೆ ಅಷ್ಟು ನೋವಾಗತ್ತಿಲ್ಲ. ಆದರೆ ನೀವು ಅನ್ನೋ ಮಾತು ನನಗೆ ಮನಸ್ಸಿಗೆ ನೋವಾಗತ್ತತಿ. ಮನಸ್ಸಿಗೆ ಭಾಳ ನೋವಾಗತ್ತತಿ. ಬಾಯ ಮುಚ್ಚನೆ ಹಲ್ಕಟ್ಟು ಮೂಳ ತೊಗೊಂಬಂದ ನಿನ್ನ ಜನ್ಮ ಕಟ್ನ ಆಚಿಕೆಯಾಗ. ಅಲ್ಲ, ನನ್ನ ಮಗಗೆ ಎಂಥ ಒಳ್ಳೆ ಹುಡುಗಿ ನೋಡಿದ್ನಿ. ಅಪ್ಸರೆ ಹಂಗಿದ್ಲು. ಆಕೆ ಮದುವೆ ಆಗಿದ್ರೆ ನನ್ನ ಮಗ ರಾಜ ನಂಗೆ ಇರ್ತಿದ್ದೆ. ಆದ್ರೆ ನೀನು ಹಾಳಾದಾಕಿ ಯಾವ ಬೀದಿ ನಾಯಿ ಹಂಗೆ ಬಂದಿದ್ದೀನಿ ನನ್ನ ಮಗನ ಜೀವನದಾಗ. ಹಾಂ, ನನ್ನ ಮಗನ ಜೀವನದಾಗ ಬರೋದಲ್ಲ ಈಗ ನಾಟಕಗಳು ಆಡಕತ್ತೇನ? ನಾಟಕಗಳು ಇಲ್ಲಿ ಚಂದಾಗ ಇರಬೇಕು, ಚಂದಾಗ ಇರ್ತಾನೋ, ನಾನು ಚಂದಾಗ ಜೀವನ ಮಾಡ್ತಾನಂತ ನೀನು ಅನ್ಕೊಂಡು ಬಂದಿರ್ಬೋದು. ನಾನು ಬಿಡಂಗಿಲ್ಲ. ನಾನಿನ್ನ ಚಂದಾಗ ಇರೋಕೆ ಬಿಡಂಗಿಲ್ಲ. ನೀನು ಸಾಯೋ ತನಕನೂ ಹಿಂಗೆ ನರ್ಕ ಅನುಭವಿಸೇ ಸಾಯ್ತಿದ್ದಿ. ನನ್ನ ಪ್ರೀತಿ ನಿನಗೆ ಗಳಿಸ್ಕೊಳಕ್ಕೆ ಆಗಂಗೂ ಇಲ್ಲ. ನಾನು ಚೇಂಜ್ ಆಗೋದು ಇಲ್ಲ. ನಾನು ಇರೋದನ್ನ ಹಿಂಗೆ. ನನ್ನ ಮಗ ಚಿನ್ನದಂತ ಅವಂಗೆ ಒಳ್ಳೆ ಹುಡುಗಿ ತೊಗೊಂಬಂದ ಮದುವೆ ಮಾಡಿದ್ರಾತಂತ ನೀನು ಎಲ್ಲಿಂದ ಗಂಟು ಬಿದ್ದಿದ್ಯಾ? ಹಾಳಾದಕ್ಕಿರ ನಿನಗೆ? ಹಾಂ, ಹಾಡಿಬಿಟ್ಟು ಹೆಣ್ಣ ನಿನಗೆ ನನ್ನ ಮಗನ ಸಿಕ್ಕಿದ್ದೇನ? ಈ ಜಗತ್ತಿನಾಗ ಈ ಊರಾಗ ನಿನಗೆ ಬೇರೆ ಗಡಿಸೋರ ಸಿಗ್ಲಿಲ್ಲೇನ? ಆ ವೀರ್ಯಾನ ಬಿಟ್ಟ ಮತ್ತು ನನ್ನ ಮಗನ ಸಿಕ್ಕೇ ನಿನಗೆ? ಹಾಂ,
ಅವನ ಜೊತೆ ಚಂದಾಗ ಅಲ್ಲೇ ಜೀವನ ಮಾಡಿಬಿಟ್ಟ ನನ್ನ ಮಗನ ಜೊತೆ ಎದಕ್ಕೆ ಬಂದೆ ನೀನು ಹಲಕಟ್ಟೆ ಮೊಳ ತಗೊಂಡ ಹಾಂ ಮನಸ್ಸಿನಾಗ ಎಷ್ಟೆಲ್ಲ ನೋವು ಆಯ್ತು ಗೊತ್ತೇನು ಹಾಂ ಇದನ್ನು ಕೇಳಿ ಎದಿ ಒಳಗಡೆ ಸಾಯ್ಬೇಕಾಗಿತ್ತು ನಾನು ಆದರೆ ಇನ್ನೂ ಬದುಕಿದನ ಯಾಕೆ ಹೇಳು ನಿನ್ನನ್ನು ಕಾಡ್ಬೇಕಲ್ಲ ಕಾಡಾಕಂತ ಬದುಕಿದನು ಅಮ್ಮ ಛೀ ನಿನ್ನ ಮುಟ್ಟೆ ನನ್ನ ಕೈ ಹೊಲಸಾತ ಕೈ ತೊಳ್ಕೊಬೇಕು ಮೊದಲು ಛೀ ನಿನ್ನ ಮಕ ನೋಡಿದ್ರೆ ನನಗೆ ತಿಳಿ ಕೆಟ್ಟ ನಿನ್ನ ಏನಾರು ತೊಗೊಂಡು ಹೊಡೆ ಸಾಯಿಸಿಬಿಡ್ಲಿ ನಾನು ಆಕತ್ ನೋಡ ಹಾಳಾದಕ್ಕೆ ತಂದ ಕಾಸು ಎಲ್ಲಿಂದ ಇದೆಯಾಗಿದೆ ಏನೋ ಮನೆಗೆ ನೀನು ಇನ್ನೂ ಏನಾರ ಮುಂದೆ ನಿಂತಿದ್ದೀ ತೊಲಗಿಲಿಂದ ಮೊದಲು ತೊಲಗೆ ಮನೆಗಿನ ಕೆಲಸ ಎಲ್ಲ ಮಾಡ್ಕೊಂಡು ಹೋಗು ಇನ್ನು ಅರ್ಧ ಗಂಟೆದಾಗ ಅಡಿಗೆ ಆಗಿರಬೇಕು ಆಮೇಲೆ ಬಾಂಡೆ ಗಿಂಡೆ ಎಲ್ಲ ಆಗಿರಬೇಕು ಎಲ್ಲ ತಳ ಅಂತ ಅನ್ಲಿಲ್ಲ ಅಂದ್ರೆ ಆಮೇಲೆ ಬಂದು ನಿನಗೆ ಒಂದು ಗತಿ ಕಾಣಿಸ್ತಾನೆ ನಿನಗೆ ಆಯ್ತು ಆಯಿತು ನಾನೇನು ಮಾಡಲಿ ಅತ್ತೆ ನಾನು ಬೇಡ ಅಂದರು ನಿಮ್ಮ ಮಗ ನಮ್ಮ ಮದುವೆ ಅಂತ ಆದರೆ ಅದು ನಿನ್ನನ್ನು ನಾ ಮದುವೆ ಅಂತ ಆದರೆ ಅದು ನಿನ್ನನ್ನು ಅಂತೇಳಿ ನನ್ನ ಮದುವೆ ಆಗಿ ಈಗ ನನಗೆ ಈ ಥರ ನೋವು ಅನುಭವಿಸಂಗೆ ಮಾಡಿಬಿಟ್ಟಾರ ಹೇಳಾಕ ನಾಚಿಕೆ ಬರ್ಬೇಕು ನಿನಗೆ ಅವೇನ ಮದುವೆ ಹಾಕನಂತಾನೆ ಹಂಗಂತೇಳಿ ಒಂದಿನ ನಿನಗೆ ಮಕ್ಕಳಾಗ ಬಾ ಅಂತ ಕರೀತಾನೆ ಬಂದ್ಬಿಡ್ತಿದ್ದೆ ನೀನು ತಾಳಿ ಕಟ್ಟಿದಾರಂತ ಬಂದಿದ್ದೀವಿ ಓಡಿ ಅದ ಒಂದು ದಿನ ಮಕ್ಕಳು ಕರೆದಿದ್ರು ಕಳಿಸ್ತಿದ್ಲೆ ನಿಮ್ಮ ನಿನ್ನ ಹಾಂ ಹೇಳ ಕಳಿಸಿದ್ಲೇನ ಅಲ್ಲ ಅತ್ತಿ ನಿಮಗೂ ಒಬ್ಬಕ್ಕೆ ಮಗಳದಾಳ ನೀವು ಈ ರೀತಿಯೆಲ್ಲ ಮಾತಾಡ್ಬೋದನ ಯಾಕತ್ತಿ ಈ ರೀತಿಯೆಲ್ಲ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡ್ತೀರಿ ನಾನೇನಂತ ತಪ್ಪು ಮಾಡೀನಿ ನಿಮ್ಗೆ ನಾನೇನು ದ್ರೋಹ ಮಾಡೀನಿ ನೀನು ನನ್ನ ಮಗನ ಮದುವೆ ಆಗಿದ್ದು ದೊಡ್ಡ ತಪ್ಪ ಅದ್ರಾಗೂ ನಮ್ಮ ಮನೆಗೆ ಬಂದಿದ್ದ ಇನ್ನೂ ದೊಡ್ಡ ತಪ್ಪ ಅದು ನೀನು 2ನೇ ಹೆಂಡತಿಯಾಗಿ ಬಂದಿದ್ದ ನಿನಗೆ ಮೊದಲ ಮದುವೆ ಆಗಿತ್ತು ಮತ್ತು ಅದನ್ನು ಬಿಟ್ಟು ನೀನು ಬಂದ ನನ್ನ ಮಗನ ಮದುವೆ ಆಗಿದ್ದು ದೊಡ್ಡ ತಪ್ಪ ಇದನ್ನು ನಾನು ಯಾವತ್ತೂ ನಿನ್ನ ಕ್ಷಮಿಸಂಗಿಲ್ಲ ಅದು ಅಕಸ್ಮಾತ್ ನೀನು ವೀರ್ಯನ ಮದುವೆ ಆಗಿದ್ರೆ ನನ್ನ ಮಗನ ಮದುವೆ ಆಗಿದ್ರೆ ನಾನು ಎಲ್ಲೋ ಹೋಗಲಿ ಬಿಡು ಅಂತೇಳಿ ನಿನ್ನ ಕ್ಷಮಿಸ್ತಿದ್ನೇ ಏನೋ ಆದ್ರೆ ನೀನು ಅವನ ಮದುವೆಯಾಗಿ ಬಿಟ್ಟು ಬಂದ ಅವನ ಜೊತೆ ಒಂದು ತಿಂಗಳು ಉಳಿದು ಈಗ ಇಲ್ಲಿ ಬಂದು ನನ್ನ ಮಗನ ಜೊತೆ ಸಂಸಾರ ಮಾಡ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನೀನು ಹಾಂ ನಿನ್ನ ಸಂಸಾರ ಮಾಡೋಕೆ ನಾನು ಬಿಡ್ತಾನಿಲ್ಲೇ ಮೂಳ ಬಿಡು ಮಾತಾ ಇಲ್ಲ ಮೊದಲು ಇಲ್ಲಿಂದ ತೊಲಗ ನನ್ನ ಮುಂದೆ ನಿಂದ್ರಬೇಡ ನನ್ನ ಮುಂದೆ ನೀನು ಏನಾರ ನಿಂತೆ ಅಂದ್ರೆ ನಿನ್ನ ಚಟ್ಟನ ನಿಗರ್ತಾನೆ ಹೋಗಲಿ ಇಲ್ಲಿಂದ ಹುಚ್ಚು ಮೂಳ ಹೋಗ ಅಯ್ಯೋ ಎಲ್ಲಿದ್ದು ನನ್ನ ಜೀವನ ಏನಾಗ್ತಾ ಇದೆ ನನ್ನ ಜೀವನದಾಗ ಏನು ನಡೆಯಕತ್ತೈತಿ ನನಗೆ ಕಷ್ಟ ಅನ್ನೋದು ತಪ್ಪಂಗೆ ಇಲ್ವಾ ಇನ್ನು ನಾನು ಎಷ್ಟು ಕಷ್ಟ ಅನುಭವಿಸ್ಬೇಕು ಯಾಕೋ ಏನೋ ಈಕೆ ನೋಡಿದ್ರೆ ನಮ್ಮ ಎಲ್ಲ ಉಳಿತೈತೆ ಹಂಗೆ ಈಕೆ ಹೊಡೆದ್ಕೊಳ್ಬೇಕಂತ ಅನಿಸುತ್ತೆ ನನಗೆ ಯಾಕಂತ ನನಗೆ ಇದುವರೆಗೂ ಗೊತ್ತಾಗುತ್ತೆ ಸಮಾಧಾನ ಆಗುತ್ತೆ ಮನಸ್ಸಿಗೆ ಯಾಕೆ ಎಷ್ಟು ಬೈದ್ರು ನನಗೆ ಸಮಾಧಾನ ಆಗುತ್ತೆ ಯವ್ವ ಇಲ್ಲೇನು ಮಾಡಕತ್ತೀವಿ ಊಟ ಮಾಡಿದೇನ ಇನ್ನೂ ಇಲ್ಪ ಮಾಡ್ಬೇಕು ಯಾಕೋ ತಲೆ ಭಾಳ ಸಾಯ್ತಾ ಅದಕ್ಕೆ ಇಲ್ಲೇ ಬಂದ ಕುಂತಿದ್ನಿದ ಹೌದು ಬೇ ಯಾಕೆ ತಲೆ ಸಾಕತ್ತದೆ ಯಾಕೆ ಆರಾಮಲ್ಲೇನು ಜಳಗಿರ ಬಂದವನ ಹಂಗೇನಿಲ್ಲಪ್ಪ ಅವು ಇವು ಹಾಳಾದ ಯೋಚನೆಗಳು ಇರ್ತಾವಲ್ಲ ಈ ಯೋಚನೆಗಳು ಮಾಡಿ ತೆಲ್ಲು ಸಾತ್ತಿ ರಾತ್ರಿ ಎಲ್ಲ ನಿದ್ದೆ ಹತ್ತಿಲ್ಲ ನನಗರ ಜೀವನದಾಗ ಇಷ್ಟು ಕಷ್ಟ ಇರ್ತೈತೆ ಅನ್ನೋದು ನನಗೆ ಈಗಾಗ ಅರ್ಥ ಆಗತೈತಿ ಇತ್ತು ಬಿಡು ಮೊದಲು ನಮ್ಮ ಅತ್ತಿ ಕಾಲಾಗ ಇತ್ತು ಆದ್ರೆ ಇಂಥ ಪರಿ ಕಷ್ಟ ಇರಲಿಲ್ಲ ಈಗ ನಿನ್ನಿಂದ ನನಗೆ ಕಷ್ಟ ಚಾಲು ಆಗ್ಬಿಟ್ಟೈತೆ ನೋಡಪ್ಪ ನಿನ್ನಿಂದ ನನಗೆ ಯೋಚನೆಗಳು ಚಾಲು ಆಗ್ಬಿಟ್ಟಾವ ಏನು ಮಾಡೋದು ನಾನು ಹನಿ ಬರ್ದಾಗ ನನ್ನ ಮಕ್ಕಳು ನನ್ನ ಗಂಡ ಯಾರು ನನ್ನ ಮಾತು ಕೇಳ್ದಂಗೆ ಆಗ್ಯಾರ ಏನು ಮಾಡೋದು ಹರಿ ಬರ್ದಾಗಿದ್ದಂಗೆ ಆಗೋದೈತಿ ಹೋಗಪ್ಪ ಹೋಗಿ ಊಟ ಮಾಡೋಕೆ ಹೋಗು ಯಾಕೆ ಬೇವ ಹಿಂಗಂತಿದ್ದಿ ಹಾಂ ಬಾ ಊಟ ಮಾಡೋಣ ಬಾ ಇಬ್ರು ಇಲ್ಲಪ್ಪ ನನಗೆ ಹೊಟ್ಟೆ ಹಸುವಾಗಿಲ್ಲ ನೀನು ಊಟ ಮಾಡೋ ಆರಾಮಾಗಿ ನೆಮ್ಮದಿಯಾಗಿ ನೀನು ಹೆಂಡತಿ ಜೊತೆ ಕುಂತ್ಕೊಂಡು ಊಟ ಮಾಡು ಹೊಟ್ಟೆ ತುಂಬೋ ಹಂಗೆ ಊಟ ಮಾಡು ನನ್ನನ್ನು ಊಟಕ್ಕೆಲ್ಲ ಕರಿಬೇಡ ನಂಗೆ ಊಟ ಮಾಡೋಕ್ಕೂ ಮನಸ್ಸೇ ಇಲ್ಲ ನಾನು ಆಕೆ ಮಾಡಿರೋ ಅಡುಗೆ ನಾನು ಊಟನೂ ಮಾಡೋಂಗಿಲ್ಲ ಹಾಂ ಆಯ್ತಾ ಹೋಗು ಯಾಕೆ ಬೇ ಹಿಂಗೆಲ್ಲ ಮಾಡ್ತಿದ್ದಿ ಹಾಂ ಯಾಕೆ ಇಷ್ಟಾಕಿ ಮ್ಯಾಲ ನೀನು ಸಿಟ್ಟು ತೋರ್ಸಾಕತ್ತಿದ್ದಿ ಈ ರೀತಿ ಸಿಟ್ಟು ಮಾಡೋದ್ರಿಂದ ಏನು ಬರ್ತೈತಿ ಏನೂ ಲಾಭ ಇಲ್ಲಲ್ಲ ಬಾ ಬೇ ಒಂದ ಚೂರ ಊಟ ಮಾಡಿ ಬಾ ಇಲ್ಲಿ ತೊಗೊಂಡು ಬರಲೇನ ನಾನು ಉಣಿಸ್ಲಿಲ್ಲ ನಿನಗೆ ಅಯ್ಯೋ ಶಿವನ ಬ್ಯಾಡಪ್ಪ ಬ್ಯಾಡ ನೀನು ಅಲ್ಲೇ ನಿನ್ನ ಹೆಂಡತಿ ಜೊತೆ ಕುಂತ್ಕೊಂಡ ಊಟ ಮಾಡಪ್ಪ ನಾವು ಯಾರು ನಿನಗೆ ನಾವು ಹೇಳಿರೋ ಮಾತು ಏನಾರ ತಲೆಯಾಗ ಸ್ವಲ್ಪ ಚೂರ ಕೇಳ್ತೀಯ ನೀನು ಹಂಗೆ ಕೇಳೋದಾಗಿದ್ರೆ ನೀನು ಯಾಕೆ ಆಕಿನ ಮದುವೆ ಮಾಡ್ಕೊಂಡು ಬರ್ತಿದ್ದಿ ಹಾಂ ಮದುವೆ ಮಾಡ್ಕೊಂಡು ಬರ್ತಿರ್ಕಿಲ್ಲ ಆರಾಮ್ ನಾವು ಹೇಳಿದಂಗೆ ಕೇಳ್ಕೊಂತ ನಾ ತೋರಿಸಿರೋ ಹುಡುಗಿ ಮದುವೆ ಆಗ್ತಿದ್ದೆ ಆದರೆ ನೀನು ನಿಂಗೆ ಇಷ್ಟ ಇರೋ ಹುಡುಗಿನ ಮದುವೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಿ ಹಾಂ ಕರ್ಕೊಂಡು ಬಂದಮೇಲೆ ಮತ್ತೆ ನಮ್ದು ಏನೈತಿ ಎಲ್ಲ ನಿಂಗೆ ತಿಳಿದಂಗೆ ಮಾಡು ಅಷ್ಟೇ ನಿನಗೆ ಇನ್ನೂ ನನ್ನ ಮ್ಯಾಗ ಸಿಟ್ಟು ಹೋಗೇ ಇಲ್ಬೇ ಯವ್ವ ನಾನು ನಿನ್ನ ಕೈ ಮುಗಿದು ತಿಳ್ಕೊತೇನೆ ನಾನು ಮಾಡಿದ್ದು ತಪ್ಪೈತಿ ನಾನು ನೀನು ಹೇಳಿದ ಹುಡುಗಿನ ಮದುವೆ ಆಗ್ಬೋದಾಗಿತ್ತು ಆದ್ರೆ ನನಗೆ ಆಕೆ ಮ್ಯಾಲೆ ಮನಸ್ಸಿರ್ಲಿಲ್ಲ ಬೈ ನಾನು ಇಷ್ಟಪಟ್ಟಿದ್ದು ಪ್ರೀತಿ ಮಾಡಿದ್ದು ನಾನು ಮಧುನ ಇವಳನ್ನ ಬಿಟ್ಟು ನಾನು ಅವಳನ್ನ ಹೆಂಗೆ ಮದುವೆ ಆಗೋಕ್ಕಾಗ್ತಿತ್ತು ನೀನೇ ಹೇಳ್ಬೇ ಹೌದಪ್ಪ ಹೌದು ಅದಕ್ಕೆ ನೀನು ಇಷ್ಟದ ಪ್ರಕಾರ ಮದುವೆ ಆಗಿದೆಯಲ್ಲ ಹೋಗಿ ಊಟ ಮಾಡೋ ಮತ್ತೆ ನೀನು ಹೇಳ್ತಿ ಅಡುಗೆ ಮಾಡಿಟ್ಟು ಕಾಯ್ಕೊಂತ ಕುಂತಿರ್ತಾಳು ಹೋಗಿ ಜರ ಊಟ ಮಾಡೋಕು ನನ್ನನ್ನು ಯಾಕೆ ಕರೆಯಕ್ಕೆ ಬಂದಿದ್ದೀ ನಾನು ಏನಾರ ಹೇಳಿದ್ದೆ ನಿನಗೆ ನಾನು ಊಟ ಕರಿ ಪಾಪ ನೀನು ಕರೆದ್ರೆ ನಾನು ಊಟ ಮಾಡ್ತಾನಂತ ಏನಾರ ಹೇಳಿದ್ನೆ ನಾನು ಹೋಗು ಇಲ್ಲಿಂದ ಹೋಗಿ ಮೊದಲು ಯವ್ವ ಸ್ವಲ್ಪ ಊಟ ಮಾಡಬಾಬಿ ನೋಡು ನನಗೆ ಸಿಟ್ಟು ತರಿಸ್ಬೇಡ ಹೋಗಂತ ಹೇಳಿದ್ನೇ ಇಲ್ಲ ಹೋಗಿಲ್ಲಿಂದ ಮೊದಲ ನನ್ನ ರೂಮಿಂದ ತೊಲಗು ಸರಿ ಬೇ ಸಿಟ್ಟು ಮಾಡ್ಕೋಬೇಡ ಹೊಕ್ಕನ್